ಹಾಯ್ ಗೈಸ್, ಮಧ್ಯಕಾಲೀನ ಭಾರತದಲ್ಲಿ ಇತಿಹಾಸದಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ ಚಾಪ್ಟರ್ ವೈಸ್ 20 ಕ್ವೆಶನ್ MCQs ನೋಡಿಕೊಳ್ಳೋಣ ಇವತ್ತಿನ ಒಂದು ವಿಡಿಯೋದಲ್ಲಿ. ಓಕೆ, ಇದು ಚಾಪ್ಟರ್ ವೈಸ್ MCQs ಇರುತ್ತೆ ನೋಡ್ರಿ. ಇಸ್ಲಾಂ ಧರ್ಮದ ಬಗ್ಗೆ ಮಾತ್ರ ಈ ಒಂದು ಪ್ರಶ್ನೆಗಳು ಇರ್ತಾವೆ. ಮುಂದೆ ಬರುವಂಥ ಪರೀಕ್ಷೆಗಳಲ್ಲಿ ನಿಮಗೆ ಬಹಳ ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ನೀವು ಏನು ಈಗ ಇಸ್ಲಾಂ ಧರ್ಮದ ಬಗ್ಗೆ ಓದ್ಕೊಂಡ್ರು ಅದು ಕೂಡ ರಿವಿಷನ್ ಆದ ರೀತಿಯಲ್ಲಿ ಆಗ್ತದೆ. ಓಕೆ, ಹಾಗಾದರೆ ಮೊದಲನೇ ಒಂದು ಪ್ರಶ್ನೆ ನೋಡೋಣ ಬನ್ನಿ. ಮೊದಲ ಒಂದು ಪ್ರಶ್ನೆ ಬಂದಿದೆ ನೋಡಿ, ಇಸ್ಲಾಂ ಧರ್ಮದ ಕುರಿತು ಇದೆ. ಇದರ ಬಗ್ಗೆ ಓದ್ಕೊಂಡಿದ್ರಪ್ಪ ಅಂತಂದರೆ ನಿಮಗೆ ಈ ಒಂದು ಉತ್ತರವನ್ನು ಹೇಳಲು ಭಾಳ ಸುಲಭ ಆಗುತ್ತೆ ಅಂತ ಹೇಳ್ತೀನಿ. ಮೊದಲನೇ ಒಂದು ಪ್ರಶ್ನೆ ಇದೆ ನೋಡಿ, 7ನೇ ಶತಮಾನದಲ್ಲಿ ಅರೇಬಿಯಾದಲ್ಲಿ ಇಸ್ಲಾಂ ಧರ್ಮವನ್ನು ಸ್ಥಾಪಿಸಿದವರು ಯಾರಂತ ಕೇಳಿದ್ದಾರೆ. ಯಾವುದು ಇಸ್ಲಾಂ ಧರ್ಮವನ್ನು ಸ್ಥಾಪಕ ಯಾರಂತ ಕೇಳಿದ್ದಾರೆ ನೋಡ್ರಿ ಇಲ್ಲಿ. ಓಕೆ, ಇದನ್ನು ಓದ್ಕೊಂಡ್ರೆ ಅಂದರೆ ಗೊತ್ತಾಗುತ್ತೆ ನಿಮಗೆ ಇಸ್ಲಾಂ ಧರ್ಮದ ಸ್ಥಾಪಕ ಯಾರಂತ ಕೇಳಿದ್ದಾರೆ. ಓಕೆ, ಇದು ಇಸ್ಲಾಂ ಧರ್ಮದ ಬಗ್ಗೆ ಓದಿದ್ರೆ ನಿಮಗೆ ಗೊತ್ತಾಗಿರ್ಬೋದು ಇಷ್ಟೊತ್ತಿಗೆ. ಇದು ಸರಿಯಾದ ಉತ್ತರ ನೋಡೋದಾದರೆ ಮೊಹಮ್ಮದ್ ನೋಡ್ರಿ, ಪ್ರವಾದಿ ಮುಹಮ್ಮದ್ ಅಂತ ಇದೆ ನೋಡಿ. ಓಕೆ, ಇದು ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಗಿದೆ ನೋಡಿ, ಪ್ರವಾದಿ ಮುಹಮ್ಮದ್ ಅಂತ ಹೇಳ್ತೇವೆ ನಾವು. ಸರಿಯಾದ ಉತ್ತರ ಪ್ರವಾದಿ ಮುಹಮ್ಮದ್ ಆಗಿದೆ ನೋಡಿ. ಓಕೆ, ಇಲ್ಲಿ ಸರಿಯಾದ ಉತ್ತರ ಅದು ಪ್ರವಾದಿ ಮುಹಮ್ಮದ್ ಆಗಿದೆ ನೋಡ್ರಿ. ಇವ್ರು ಏನಪ್ಪ ಅಂತಂದರೆ 7ನೇ ಒಂದು ಶತಮಾನದಲ್ಲಿ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲಾಂದರೆ ಅರೇಬಿಯಾದ ಒಂದು ಪರ್ಯಾಯ ದ್ವೀಪದ ಸ್ಥಳದಲ್ಲಿ. ಮುಸ್ಲಿಂ ಇವರನ್ನು ಏನಪ್ಪ ಅಂತಂದರೆ ಅಲ್ಲಾಹನ ಅಂತಿಮ ಪ್ರವಾದಿ ಎಂಬುದು ನಂಬುತ್ತಾರೆ ನೋಡ್ರಿ. ಅಂದರೆ ಅಲ್ಲಾಹನ ದೇವರು ಎಂಬ ಒಂದು ನಂಬಿಕೆಯನ್ನು ನಂಬುತ್ತಾರೆ ನೋಡ್ರಿ ಪ್ರವಾದಿ ಮೊಹಮ್ಮದ್ ಅವರನ್ನು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಇಸ್ಲಾಂ ಧರ್ಮದ ಪವಿತ್ರ ಧರ್ಮ ಗ್ರಂಥ ಯಾವುದಂತ ಕೊಟ್ಟಿದ್ದಾರೆ. ಇಸ್ಲಾಂ ಧರ್ಮದ ಪವಿತ್ರ ಧರ್ಮ ಗ್ರಂಥ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಕುರಾನ್ ಏನಪ್ಪ ಅಂತಂದರೆ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಆಗಿದೆ ನೋಡ್ರಿ. ಬೈಬಲ್ ಯಾವುದಪ್ಪ ಅಂತಂದರೆ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಆಗಿದೆ ಅಂತಲೇ ಹೇಳುತ್ತೆ ನೋಡ್ರಿ. ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವುದಪ್ಪ ಅಂತಂದರೆ ಬೈಬಲ್ ಆಗಿದೆ. ಕುರಾನ್ ಯಾವುದಪ್ಪ ಅಂತಂದರೆ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಆಗಿದೆ ನೋಡಿ. ಸರಿಯಾದ ಉತ್ತರ ಆಗಿದೆ ಆಪ್ಷನ್ ಸಿ. ಓಕೆ, ಇದು ಇಸ್ಲಾಮಿನ ಒಂದು ಧರ್ಮ ಗ್ರಂಥ ಆಗಿದೆ ಅಂತ ಹೇಳ್ತೀವಿ. ಇದೇನೆಂದರೆ ಪ್ರವಾದಿ ಮೊಹಮ್ಮದರಿಗೆ ಸುಮಾರು 23 ವರ್ಷಗಳ ಕಾಲಾವಧಿಯಲ್ಲಿ ಅಲ್ಲಾಹನಿಂದ ಅವತೀರ್ಣವಾದ ಮತ್ತು ಸಂದೇಶಗಳನ್ನು ಇದು ಒಳಗೊಂಡಿದೆ ಅಂತಲೇ ಹೇಳ್ಬೋದು. ಈ ಪ್ರವಾದಿ ಮೊಹಮ್ಮದ್ ಅವರಿದ್ದಾರೆ, ಅವರ ಒಂದು 23 ವರ್ಷಗಳ ಒಂದು ಕಾಲಾವಧಿಯಲ್ಲಿ ಅಲ್ಲಾಹನ ಯಾವ ರೀತಿಯಾಗಿ ಅವರು ಬದಲಾವಣೆಯನ್ನು ಕಾಣ್ತಾರೆ ಅಂತ ಈ ಒಂದು ಕುರಾನ್ನಲ್ಲಿ ಸಂಪೂರ್ಣ ಮಾಹಿತಿ ಇದೆ ನೋಡಿ. ಕುರಾನ್ ಎಂಬುದು ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ. ನೆಕ್ಸ್ಟ್ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಪ್ರವಾದಿ ಮೊಹಮ್ಮದ್ರವರು ಕ್ರಿಸ್ತಶಕ 570 ಸುಮಾರಿಗೆ ಅರೇಬಿಯಾದ ಯಾವ ಒಂದು ಪ್ರಸಿದ್ಧ ನಗರದಲ್ಲಿ ಜನಿಸಿದರಂತ ಕೊಟ್ಟಿದ್ದಾರೆ. 570ರಲ್ಲಿ ಇವರು ಜನ್ಮ ಆಗುತ್ತದೆ ಯಾವ ಸ್ಥಳದಲ್ಲಿ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಮೆಕ್ಕಾದಲ್ಲಿ ಜನ್ಮವಾಗುತ್ತದೆ ಇವ್ರದ್ದು. ಪ್ರವಾದಿ ಮೊಹಮ್ಮದ್ ಅವ್ರದ್ದು ಜನ್ಮ ಎಲ್ಲಪ್ಪ ಅಂತಂದರೆ ಮೆಕ್ಕಾದಲ್ಲಿ ಇವರ ಒಂದು ಜನ್ಮ ಆಗುತ್ತದೆ ಅಂತಲೇ ಹೇಳ್ತೀವಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಮೆಕ್ಕಾ ಆಗಿದೆ ನೋಡಿ. ಇದು ಸೌದಿ ಅರೇಬಿಯಾದ ಒಂದು ಇಸ್ಲಾಮಿನ ಒಂದು ಅತ್ಯಂತ ಪವಿತ್ರ ನಗರವಾಗಿರುವಂಥ ಮೆಕ್ಕಾದಲ್ಲಿ ಇವರ ಒಂದು ಜನ್ಮ ಆಗುತ್ತದೆ. ಇವರೇನಪ್ಪ ಅಂತಂದರೆ ಕುರೈಶಿ ಎಂಬ ಒಂದು ಬುಡಕಟ್ಟಿನಲ್ಲಿ ಜನಿಸ್ತಾರೆ. ಕುರೈಶಿ ಎಂಬುದು ಬುಡಕಟ್ಟಿನ ಒಂದು ಪ್ರದೇಶದಲ್ಲಿ, ಅಂದರೆ ಬುಡಕಟ್ಟಿನಲ್ಲಿ ಜನಿಸ್ತಾರೆ ಅಂತ ಹೇಳ್ತಾರೆ ನೋಡ್ರಿ. ಇವರು ಯಾವ ಒಂದು ಬುಡಕಟ್ಟಿನವರಪ್ಪ ಅಂತಂದರೆ ಕುರೈಶಿ ಬುಡಕಟ್ಟಿನವರಾಗಿದ್ದಾರೆ ನೋಡ್ರಿ. ಅದೇ ರೀತಿಯಾಗಿ ಮೆಕ್ಕಾ ಏನಪ್ಪ ಅಂತಂದರೆ ಇಸ್ಲಾಂ ಧರ್ಮದ ಆಧ್ಯಾತ್ಮಿಕ ಕೇಂದ್ರ ಕೂಡ ಆಗಿರ್ತದೆ. ಮೆಕ್ಕಾ ಏನಪ್ಪ ಅಂತಂದರೆ ಇಸ್ಲಾಂ ಧರ್ಮದ ಆಧ್ಯಾತ್ಮಿಕ ಕೇಂದ್ರ ಆಗಿರ್ತದೆ ನೋಡ್ರಿ. ಇದು ಕೂಡ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಪ್ರವಾದಿ ಮೊಹಮ್ಮದ್ರವರ ತಂದೆ ಮತ್ತು ತಾಯಿ ಹೆಸರೇನಂತ ಕೊಟ್ಟಿದ್ದಾರೆ. ಪ್ರವಾದಿ ಮೊಹಮ್ಮದ್ ಅವರ ಒಂದು ತಂದೆ ಮತ್ತು ತಾಯಿ ಹೆಸರೇನಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಅಂತ ಹೇಳ್ತೀವಿ, ಅಬ್ದುಲ್ಲಾ ಮತ್ತು ಅಮೀನಾ ಏನಪ್ಪ ಅಂತಂದರೆ ಪ್ರವಾದಿ ಮೊಹಮ್ಮದ್ ಅವರ ತಂದೆ ಮತ್ತು ತಾಯಿ ಆಗಿರ್ತಾರೆ ನೋಡ್ರಿ. ತಂದೆ ಅಬ್ದುಲ್ ಏನಪ್ಪ ಅಂತಂದರೆ ಪ್ರವಾದಿ ಮೊಹಮ್ಮದ್ ಅವರು ಜನಿಸುವ ಮುಂಚೆನೇ ತೀರಿಕೊಂಡಿರ್ತಾರೆ. ಅಮೀನಾ ಏನಪ್ಪ ಅಂತಂದರೆ ಅವ್ರ ತಾಯಿ ಆಗಿರ್ತಾರೆ. ಇವರು ಪ್ರವಾದಿ ಮೊಹಮ್ಮದ್ ಅವರು ಜನಿಸಿದ 6 ವರ್ಷದ ನಂತರದಲ್ಲಿ ತೀರಿಕೊಳ್ತಾರೆ ನೋಡ್ರಿ. ಪ್ರವಾದಿ ಮೊಹಮ್ಮದ್ರವರು ಜನಿಸಿದ ನಂತರ 6 ವರ್ಷಗಳ ನಂತರ ಇವರು ತೀರಿಕೊಳ್ತಾರೆ. ಅಮೀನಾ ತಂದೆ ಮೊದಲೇ ಡೆತ್ ಆಗಿರ್ತಾರೆ, ನಂತರದಲ್ಲಿ ತಾಯಿನ ಕೂಡ ಮರಣ ಹೊಂದುತ್ತಾರೆ. ಇವರ ಅಜ್ಜ ಮತ್ತು ಇವರ ಚಿಕ್ಕಪ್ಪನ ಹತ್ರ ಬೆಳೀತಾರೆ ಅಂತಲೇ ಹೇಳ್ಬೋದು. ಅಜ್ಜ ಮತ್ತು ಚಿಕ್ಕಪ್ಪನ ಹತ್ರ ಬೆಳವಣಿಗೆ ಆಗುತ್ತದೆ ಇವ್ರದ್ದು. ಓಕೆ, ಪ್ರವಾದಿ ಮೊಹಮ್ಮದ್ರವರ ಒಂದು
ಯಾರು ಒಂದು ಬೆಳೆಸ್ತಾರಪ್ಪ ಅಂತಂದ್ರೆ ಅಜ್ಜ ಮತ್ತು ಚಿಕ್ಕಪ್ಪ ಅವರು ಬೆಳೆಸ್ತಾರೆ ನೋಡ್ರಿ. ಓಕೆ, ಅಬ್ದುಲ್ಲಾ ಅಮೀನಾ ಇವರ ತಂದೆ ತಾಯಿ ಆಗಿರ್ತಾರೆ ನೋಡ್ರಿ. ಇವ್ರ ಚಿಕ್ಕಪ್ಪ ಯಾರಪ್ಪ ಅಂತಂದರೆ ಅಬು ತಾಲಿಬ್ ಆಶ್ರಯದಲ್ಲಿ ಬೆಳೀತಾರೆ ನೋಡ್ರಿ. ಅಜ್ಜ ಮತ್ತು ಚಿಕ್ಕಪ್ಪನ ಆಶ್ರಯದಲ್ಲಿ ಇವರು ಬೆಳೀತಾರೆ. ನೆಕ್ಸ್ಟ್ ಹೋಗೋಣ. ಕ್ರಿಸ್ತ ಶಕ 622ರಲ್ಲಿ ಪ್ರವಾದಿ ಮೊಹಮ್ಮದ್ರವರು ಮೆಕ್ಕದಿಂದ ಮದೀನಾ ನಗರಕ್ಕೆ ವಲಸೆ ಹೋದ ಐತಿಹಾಸಿಕ ಘಟನೆಯನ್ನು ಏನೆಂದು ಕರೆಯುತ್ತಾರೆ? 622ರಲ್ಲಿ ಏನಪ್ಪ ಅಂತಂದರೆ ಇವರು ಮೆಕ್ಕ ನಗರದಿಂದ ಮದೀನಾ ನಗರಕ್ಕೆ ವಲಸೆಯನ್ನು ಹೋಗುತ್ತಾರೆ. ಇದನ್ನು ಏನೆಂದು ಈ ಒಂದು ಘಟನೆಯನ್ನು ಏನೆಂದು ಕರೆದಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಹಿಜ್ರಾ ನೋಡ್ರಿ. ಹಿಜ್ರಾ ಅಂತ ನಾವು ಕರಿತೀವಿ. ಇವರು ಏನಪ್ಪ ಅಂತಂದರೆ ಜೀವದ ಒಂದು ಭಯದಿಂದ ಅವರೇನಪ್ಪ ಅಂತಂದರೆ ಮೆಕ್ಕದಿಂದ ಮದೀನಕ್ಕೆ ಹೋಗುತ್ತಾರೆ. ಮೆಕ್ಕದಿಂದ ಮದೀನಕ್ಕೆ ಹೋದಂಥ ಒಂದು ಘಟನೆಯನ್ನು ಹಿಜ್ರಾ ಅಂತ ಕರೀತಾರೆ. ಕ್ರಿಸ್ತ ಶಕ 622ರಲ್ಲಿ 622ರಲ್ಲಿ ಇದನ್ನೇನಪ್ಪ ಅಂತಾರೆ ಅಂದರೆ ಹಿಜ್ರಾ ಶಕೆ ಅಂತ ಕರೀತಾರೆ. ಹಿಜ್ರಾ ಶಕೆ ಅಂತ ಕರೀತಾರೆ ನೋಡಿರಿ. ಹಿಜ್ರಾ ಶಕೆ ಅಂತ ಕರೀತಾರೆ. 622 ಹಿಜ್ರಾ ಶಕೆ ಎಂದು ಕರೀತಾರೆ. ಹಿಜ್ರಾ ಶಕೆ ಎಂದು ಯಾವ ಒಂದು ದಿನಾಂಕ ಅಂತ ಕೇಳ್ಬೋದು. 622 ನೋಡ್ರಿ ವರ್ಷ. ಓಕೆ, ಹಿಜ್ರಾ ಕಡೆ ಹೋಗುತ್ತಾರೆ ನೋಡಿ. ಸರಿಯಾದ ಹತ್ರ ಹಿಜ್ರಾ ಇದೆ. ತಮ್ಮ ಪ್ರಾಣಕ್ಕೆ ಬೆದರಿಕೆ ಎದುರಾಗದಾಗ ಒಂದು ಪ್ರವಾದಿ ಅವರು ಮೆಕ್ಕದಿಂದ ತೊರೆದು ಮದೀನಾ ನಗರಕ್ಕೆ ವಲಸೆ ಹೋಗ್ತಾರೆ. ಈ ಘಟನೆಯನ್ನು ಹಿಜ್ರಾ ಎಂದು ಕರೀತಾರೆ ನೋಡ್ರಿ. ಈ ದಿನದಲ್ಲಿ ಇಸ್ಲಾಮಿಕ್ ಕ್ಯಾಲೆಂಡರ್ ಆಗಿರುವಂಥ ಹಿಜ್ರಾ ಶಕೆ ಪ್ರಾರಂಭವಾಗುತ್ತದೆ. ಇಸ್ಲಾಮಿಕ್ ಕ್ಯಾಲೆಂಡರ್ ಯಾವಾಗ ಪ್ರಾರಂಭ ಆಗುತ್ತಂದರೆ ಕ್ರಿಸ್ತ ಶಕ 622ರಲ್ಲಿ ಪ್ರಾರಂಭ ಆಯ್ತು ನೋಡ್ರಿ. ನೆಕ್ಸ್ಟ್ ಹೋಗೋಣ. ಪ್ರತಿಯೊಬ್ಬ ಮುಸ್ಲಿಮರು ಕಡ್ಡಾಯವಾಗಿ ಪಾಲಿಸಬೇಕಾದ ಇಸ್ಲಾಂ ಧರ್ಮದ ಮೂಲಭೂತ ಸ್ತಂಭಗಳು ಒಟ್ಟು ಎಷ್ಟು ಇವೆ ಅಂತ ಕೊಟ್ಟಿದ್ದಾರೆ. ಪಿಲ್ಲರ್ ಆಫ್ ದ ಇಸ್ಲಾಂ. ಇವರು ಏನಪ್ಪ ಅಂತಂದರೆ ಪ್ರಮುಖವಾಗಿರುವಂಥ ಒಂದು ಸ್ತಂಭಗಳು, ಮೂಲಭೂತ ಸ್ತಂಭಗಳನ್ನು ಒಟ್ಟು ಎಷ್ಟುಗಳಿವೆ ಅಂತ ಕೊಟ್ಟಿದ್ದಾರೆ ಇಸ್ಲಾಂ ಧರ್ಮದಲ್ಲಿ. ಇವರು ಕಡ್ಡಾಯವಾಗಿ ಇವನ್ನು ಪಾಲನೆ ಮಾಡಬೇಕಾಗಿರ್ತದೆ. ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, 5 ಸ್ತಂಭಗಳಂತ ನಾವು ಹೇಳ್ಬೋದು. ಓಕೆ, 5 ಸ್ತಂಭಗಳು ಸರಿಯಾದ ಉತ್ತರ ಆಗಿದೆ ನೋಡಿ. ಮೊದಲನೇದಾಗಿ ಶಹಾದ್ ಅಂತ ಕರಿತೀವಿ, ಅಂದರೆ ನಂಬಿಕೆ ಇಡೋದು. ಎರಡನೇದಾಗಿ ಸಲಾತ್, ನಮಾಜ್ ಮಾಡೋದಾಗಿರ್ಬೋದು ಅಥವಾ ಪ್ರಾರ್ಥನೆ ಮಾಡೋದನ್ನು ನಾವು ಸಲಾತ್ ಅಂತ ಕರೀತಾರೆ. ಮೂರನೇದಾಗಿ ಜಕಾತ್, ದಾನ ಮಾಡೋದು, ಅಂದರೆ ದಾನ, ಬಡ ಒಂದು ಭಿಕ್ಷುಕರಿಗೆ ದಾನವನ್ನು ನೀಡುವುದು ಇವರ ಒಂದು ಮೂರನೇ ಒಂದು ಪಾಲಿಸಬೇಕಾದ ನಿಯಮ ಇರುತ್ತೆ ನೋಡ್ರಿ. ನಾಲ್ಕನೇದ್ದು ರಂಜಾನ್ ಉಪವಾಸ ಅಂತ ಹೇಳ್ತೀವಿ. ಯಾವುದು ಸೋಮ ಅಂತ ಕರಿತಾರೆ ಅದಕ್ಕೆ. ರಂಜಾನ್ ಉಪವಾಸನೂ ಕೂಡ ಇವರು ಮಾಡಬೇಕಾಗಿರುತ್ತೆ. ಇದು 4ನೇದು ಒಂದು ಸ್ತಂಭ ಆಗಿದೆ. 5ನೇದ್ದು ಹಜ್ ಅಂತ ಇದೆ ನೋಡಿ, ಮೆಕ್ಕ ಯಾತ್ರೆ. ಜೀವನದಲ್ಲಿ ಏನಪ್ಪ ಅಂತಂದರೆ ಮೆಕ್ಕಕ್ಕೆ ಯಾತ್ರೆ ಮಾಡೋದು ಇವರ ಒಂದು 5ನೇ ಸ್ತಂಭ ಆಗಿರ್ತದೆ. ಓಕೆ, ನೆಕ್ಸ್ಟ್ ಹೋಗೋಣ. ಅಲ್ಲಾಹನಂತ ಹೊರತು ಬೇರೆ ದೇವರಿಲ್ಲ ಮತ್ತು ಮುಹಮ್ಮದರು ಆತನ ಪ್ರವಾದಿ ಎಂಬ ಒಂದು ಇಸ್ಲಾಮಿಕ್ ಮೂಲಭೂತ ನಂಬಿಕೆಯನ್ನು ಘೋಷಣೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಅಂದರೆ ಅಲ್ಲಾಹನ ಬಿಟ್ಟು ಬೇರೆ ದೇವರಿಲ್ಲ ಎಂಬ ಒಂದು ಮೂಲ ನಂಬಿಕೆಯ ಘೋಷಣೆಯನ್ನು ಏನೆಂದು ಕರೀತಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಶಾದ್ ನೋಡ್ರಿ. ಈಗ ತಾನೇ ಹೇಳಿದ್ವಿ ಶಾದ್ ಅಂದರೆ ನಂಬಿಕೆ ಅಂತ ಹೇಳಿದ್ವಿ. ಈಗ ನಂಬಿಕೆ ಇಡೋದು ಅಂದರೆ ದೇವರು ಒಬ್ಬನೇ, ಬೇರೆ ದೇವರಿಲ್ಲ, ಅಲ್ಲಾಹನ ಬಿಟ್ಟು ಬೇರೆ ದೇವರಿಲ್ಲ ಎಂಬುದು ಇವ್ರದ್ದು ಶಾದ್ ಅಂತ ಕರಿತಾರೆ ನೋಡಿ. ಶಾದ್ ಆಗಿದೆ ನೋಡಿರಿ. ಶಾದ್ ಅಂದರೆ ಏನಪ್ಪ ಅಂತಂದರೆ ಸಾಕ್ಷಿ ನುಡಿಯೋದಾಗಿದೆ. ಇದು ಇಸ್ಲಾಂನ ಮೊದಲ ಮತ್ತು ಅತ್ಯಂತ ಒಂದು ಪ್ರಮುಖವಾದ ಸ್ತಂಭ ಆಗಿದೆ ಅಂತಲೇ ಹೇಳ್ಬೋದು. ಮೊದಲನೇ ಒಂದು ಸ್ತಂಭ ಆಗಿದೆ ನೋಡಿ ಶಾತ್. ಏಕದೇವತಾತ್ವವನ್ನು ಮತ್ತು ಮುಹಮ್ಮದರನ್ನು ಪ್ರವಾದಿಯಾಗಿ ಒಪ್ಪಿಕೊಳ್ಳುವುದು ಇದರ ಒಂದು ಅರ್ಥ ಆಗಿರ್ತದೆ. ಅಂದರೆ ಅಲ್ಲಾಹನೊಬ್ಬನೇ ದೇವರು ಎಂಬುದು ಈ ಒಂದು ಮಾಹಿತಿಯನ್ನು ನಾವು ನೋಡ್ಬೋದು. ದೇವರು ಅಲ್ಲಾನೇ, ಆತನ ಬಿಟ್ಟು ಬೇರೆ ದೇವರಿಲ್ಲ ಎಂಬುದನ್ನು ಒಪ್ಪಿಕೊಳ್ಳೋದಾಗಿದೆ. ಇದಕ್ಕೆ ಶಾದ್ ಅಂತ ಕರಿತಾರೆ ನೋಡ್ರಿ. ಓಕೆ, ನೆಕ್ಸ್ಟ್ ಹೋಗೋಣ. ಮುಸ್ಲಿಮರು ಪ್ರತಿದಿನ ಎಷ್ಟು ಬಾರಿ ಕಡ್ಡಾಯವಾಗಿ ಸಲಾತ್ ಅಥವಾ ನಮಾಜ್ ಅಥವಾ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದರು ಅಂತ ಕೊಟ್ಟಿದ್ದಾರೆ. ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಎಷ್ಟು ಹೊತ್ತು ಪ್ರಾರ್ಥನೆ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 5 ಬಾರಿ ನೋಡ್ರಿ. ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ ನೋಡಿ. 5 ಬಾರಿ ಏನಪ್ಪ ಅಂತಂದರೆ ಇವರು ನಮಾಜನ್ನು ಮಾಡಬೇಕಾಗ್ತದೆ. ಓಕೆ, ಪ್ರತಿದಿನಕ್ಕೆ 5 ಬಾರಿ ಪ್ರಾರ್ಥನೆಯನ್ನು ಮಾಡಬೇಕಾಗ್ತದೆ. ಯಾವಾಗಪ್ಪ ಅಂತಂದರೆ ಬೆಳಗಿನ ಜಾವ, ಮಧ್ಯಾಹ್ನ, ಸಂಜೆ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಮತ್ತು ರಾತ್ರಿ ಸಮಯದಲ್ಲಿ ಏನಪ್ಪ ಅಂತಂದರೆ ಟೋಟಲಾಗಿ 5 ಬಾರಿ ಇವರು ನಮಾಜನ್ನು ಮಾಡಬೇಕಾಗಿರ್ತದೆ ಮುಸ್ಲಿಮರು.
ನೆಕ್ಸ್ಟ್ ಹೋಗೋಣ. ಮುಸ್ಲಿಮರು ಉಪವಾಸ ಆಚರಿಸುವ ರಂಜಾನ್ ತಿಂಗಳು ಇಸ್ಲಾಮಿಕ್ ಕ್ಯಾಲೆಂಡರ್ನ ಎಷ್ಟನೇ ತಿಂಗಳಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಏನು ಹಿಜ್ರ ಇದೆ, ಆ ಒಂದು ಹಿಜ್ರ ಇಸ್ಲಾಮಿಕ್ ಕ್ಯಾಲೆಂಡರ್ನ ಎಷ್ಟನೇ ತಿಂಗಳಿನಲ್ಲಿ ಈ ಒಂದು ರಂಜಾನ್ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 9ನೇ ತಿಂಗಳು. ಅಂದರೆ 9ನೇ ತಿಂಗಳು ಸೆಪ್ಟೆಂಬರ್ ಬರುತ್ತೆ. ನಮ್ಮ ಒಂದು ಅಲ್ಲಿ ಸೆಪ್ಟೆಂಬರ್ ಬರುತ್ತೆ. ಅವರ ಒಂದು 9ನೇ ತಿಂಗಳಿನಲ್ಲಿ ಏನಪ್ಪ ಅಂತಂದರೆ ರಂಜಾನ್ ಆಚರಣೆಯನ್ನು ಮಾಡ್ತಾರೆ ನೋಡಿರಿ. ಓಕೆ, ಚಂದ್ರಮಾನ ಕ್ಯಾಲೆಂಡರ್ ಆಧಾರಿತವಾದ ಇಸ್ಲಾಮಿಕ್ ಕ್ಯಾಲೆಂಡರ್ನಲ್ಲಿ 9ನೇ ಒಂದು ಪವಿತ್ರ ತಿಂಗಳಿನಲ್ಲಿ ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆ ಒಂದು ಹಬ್ಬದಲ್ಲಿ 30 ದಿನಗಳ ಕಾಲ ಏನಪ್ಪ ಅಂತಂದರೆ ಮುಂಜಾನೆಯಿಂದ ಸಂಜೆವರೆಗೂ ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಣೆಯನ್ನು ಮಾಡುತ್ತಾರೆ. ಉಪವಾಸ ಇರ್ತಾರೆ ನೋಡಿ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 30 ದಿನಗಳ ಕಾಲ, ಆ ಒಂದು ತಿಂಗಳು ಮಂತ್ ಫುಲ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್, ಆರ್ಥಿಕವಾಗಿ ಶಕ್ತರಿರುವ ಮುಸ್ಲಿಮರು ತಮ್ಮ ಒಂದು ಸಂಪತ್ತಿನಲ್ಲಿ ಪ್ರತಿ ವರ್ಷ ಬಡವರು ಮತ್ತು ನಿರ್ಗತರಿಗೆ ನೀಡಬೇಕಾದ ಕಡ್ಡಾಯ ದಾನವನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ನಾವು ಈಗ ತಾನೇ ನೋಡಿ ಬಂದೀವಿ, ಕಡ್ಡಾಯವಾಗಿ ದಾನ ನೀಡೋದು ಅವರು ಒಂದು ಸ್ತಂಭ ಆಗಿದೆ ನೋಡಿ, 4ನೇ ಸ್ತಂಭ ಏನಾಗಿದೆ. ಆ ಒಂದು ಸ್ತಂಭ ಅವರು ಎಷ್ಟು ಏನೆಂದು ಕರೆದಿದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಜಕಾತ್ ಅಂತ ಹೇಳ್ತೇವೆ ನಾವು. ಜಕಾತ್ ಎಂಬುದು ಏನಪ್ಪ ಅಂತಂದರೆ ದಾನ ಮಾಡೋದಾಗಿದೆ ನೋಡಿ. ಓಕೆ, ಮುಸ್ಲಿಮರ ಇದು 3ನೇ ಸ್ತಂಭ ಆಗಿದೆ ನೋಡಿ. ಜಕಾತ್ ಎಂಬುದು ಮುಸ್ಲಿಮರ 3ನೇ ಸ್ತಂಭ ಆಗಿದೆ ನೋಡಿ. ಅವರ ಒಂದು ಸಂಪತ್ತಿನಲ್ಲಿ ಬೇರೆಯವರಿಗೆ ದಾನ ಮಾಡೋದಾಗಿರ್ತದೆ. ಆರ್ಥಿಕ ಸ್ಥಿರವಾಗಿರುವ ಮುಸ್ಲಿಮರು ತಮ್ಮ ನಿವ್ವಳ ವಾರ್ಷಿಕ ಉಳಿತಾಯದಲ್ಲಿ 2.5% ಭಾಗವನ್ನು ಬಡವರಿಗೆ ನೀಡಬೇಕಾಗಿರ್ತದೆ. ಇದನ್ನು ಜಕಾತ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಹೋಗೋಣ. ಪ್ರಪಂಚದಾದ್ಯಂತ ಮುಸ್ಲಿಮರು ಪ್ರಾರ್ಥನೆ ಮಾಡುವಾಗ ಮಕ್ಕಳಲ್ಲಿರುವ ಯಾವ ಪವಿತ್ರ ಕಟ್ಟಡದ ಕಡೆಗೆ ಮುಖ ಮಾಡಿ ಮಾಡುತ್ತಾರೆ ಅಂತ ಕೊಟ್ಟಿದ್ದಾರೆ. ನಮಾಜ್ ಮಾಡುವಾಗಂತ ಯಾವ ಒಂದು ಕಡೆಯಲ್ಲಿ ಮುಖ ಮಾಡಿ ನಮಾಜ್ ಮಾಡುತ್ತಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮಸ್ಜಿದ್ ಅನ್ ನಬಿವಿ ಅಂತ ಕರಿತೀವಿ. ಈ ಒಂದು ಕಡೆಯಲ್ಲಿ ಮುಖ ಮಾಡಿ, ಕಾಬದ ಕಡೆ ಮುಖ ಮಾಡಿ. ಆಪ್ಷನ್ಸ್ ಬಿ, ಕಾಬದ ಕಡೆ ಮುಖ ಮಾಡಿ ನೋಡಿ. ಸ್ವಲ್ಪ ಮಿಸ್ಟೇಕ್ ಆಯ್ತು ನೋಡ್ರಿ. ಕಾಬದ ಕಡೆ ಮುಖ ಮಾಡಿ ಏನಪ್ಪ ಅಂತಂದರೆ ಅವರು ನಮಾಜನ್ನು ಮಾಡ್ತಾರೆ. ಇಲ್ಲಿ ಮಸ್ಜಿದ್ ಅನ್ ನಬಿವಿ ಏನಪ್ಪ ಅಂತಂದರೆ ಈ ಮೊಹಮ್ಮದ್ ಅವರ ಒಂದು ಸಮಾಧಿ ಆಗಿದೆ ನೋಡಿ, ಸಮಾಧಿ ಸ್ಥಳವನ್ನು ಕರೆಯುತ್ತಾರೆ. ಓಕೆ, ಮಸ್ಜಿದ್ ಅನ್ ನಬಿವಿ ಎಂಬುದು ಏನಪ್ಪ ಅಂತಂದರೆ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಸಮಾಧಿ ಸ್ಥಳವಾಗಿದೆ. ಇವರು ಕಾಬದ ಕಡೆ ಮುಖ ಮಾಡಿ ನಮಾಜ್ ಮಾಡಬೇಕಾಗಿರುತ್ತೆ ನೋಡ್ರಿ ಮುಸ್ಲಿಮರು. ಮೆಕ್ಕಾ ನಗರದ ಅಲ್ ಮಸ್ಜಿದ್ ಅಲ್ ರಹಮಾನ್ ಮತ್ತು ಮಧ್ಯದಲ್ಲಿರುವಂಥ ಘನಾಕೃತಿಯ ಒಂದು ಪವಿತ್ರ ಕಟ್ಟಡವೇ ಕಾಬಾ ಆಗಿರ್ತದೆ. ಈ ಒಂದು ಪ್ರಾರ್ಥನಾ ಒಂದು ಸಮಯದಲ್ಲಿ ಮುಸ್ಲಿಮರು ಏನಪ್ಪ ಅಂತಂದರೆ ಇದರ ಕಡೆಗೆ ಮುಖ ಮಾಡಿ ನಮಾಜನ್ನು ಮಾಡಬೇಕಾಗಿರ್ತದೆ. ಇದನ್ನು ಕಿಬ್ಲಾ ಎಂದು ಕೂಡ ಕರೀತಾರೆ ನೋಡ್ರಿ. ನೆಕ್ಸ್ಟ್ ಹೋಗೋಣ. ಪ್ರವಾದಿ ಮೊಹಮ್ಮದರಿಗೆ ಅಲ್ಲಾಹನ ಒಂದು ಸಂದೇಶಗಳನ್ನು ಮತ್ತು ಪವಿತ್ರ ಕುರಾನ್ ವಾಕ್ಯಗಳನ್ನು ತಲುಪಿಸಿದ ದೇವದೂತ ಯಾರು ಅಂತ ಕೊಟ್ಟಿದ್ದಾರೆ. ಈ ಒಂದು ಕುರಾನ್ ವಾಕ್ಯಗಳನ್ನು ಹೇಳಿದಂಥ ದೇವದೂತ ಯಾರು? ಅಲ್ಲಾಹನಿಗೆ ಮೊಹಮ್ಮದ್ ಅವರಿಗೆ ನೀಡಿದಂಥ ಅಲ್ಲಾಹನ ಒಂದು ಸಂದೇಶಗಳನ್ನು ನೀಡಿದಂಥ ದೇವದೂತ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಜಿಬ್ರಿಲ್ ನೋಡ್ರಿ. ಜಿಬ್ರಿಲ್ ಎಂಬ ದೇವದೂತ ಏನಪ್ಪ ಅಂತಂದರೆ ಈ ಅಲ್ಲಾಹನಿಗೆ ಪ್ರಮುಖವಾದಂಥ ಕುರಾನ್ನ ವಾಕ್ಯಗಳನ್ನು ತಲುಪಿಸ್ತಾನೆ. ಓಕೆ, ಜಿಬ್ರಿಲ್ ಸರಿಯಾದ ಉತ್ತರ ಆಗಿರುತ್ತೆ ನೋಡ್ರಿ. ಇಸ್ಲಾಮಿಕ್ ನಂಬಿಕೆ ಪ್ರಕಾರ ಪ್ರಧಾನ ದೂತ ಆಗಿರುವಂಥ ಜಿಬ್ರಿಲ್ ಅಥವಾ ಗೇಬ್ರಿಯಲ್ ಅಂತ ಕರಿತೀವಿ ನೋಡ್ರಿ. ಇವರು ಅಲ್ಲಾಹನ ಒಂದು ವಾಣಿಯಲ್ಲಿ 23 ವರ್ಷಗಳ ಕಾಲ ಪ್ರವಾದಿ ಮೊಹಮ್ಮದರಿಗೆ ತಲುಪಿಸ್ತಾರೆ. ಏನಪ್ಪ ಅಂತಂದರೆ ಪ್ರಮುಖ ಬೋಧನೆಯನ್ನು ಹೇಳ್ತಾರೆ ಅಂತಲೇ ಹೇಳ್ಬೋದು. ಜಿಬ್ರಿಲ್ ಎಂಬುದು ದೇವದೂತ ಆಗಿರ್ತಾನೆ. ಜಿಬ್ರಿಲ್ ಅಥವಾ ಗೇಬ್ರಿಯಲ್ ಅಂತ ಕರೀತಾರೆ ನೋಡ್ರಿ. ಓಕೆ, ನೆಕ್ಸ್ಟ್. ಪ್ರವಾದಿ ಮೊಹಮ್ಮದ್ ಅವರಿಗೆ 40ನೇ ವಯಸ್ಸಿನಲ್ಲಿ ಮೊಟ್ಟ ಮೊದಲ ದಿವ್ಯವಾಣಿ ಯಾವ ಗುಹೆಯಲ್ಲಿ ಲಭಿಸಿತು? ಅಂದರೆ ದೇವ ಸಂದೇಶ ಯಾವ ಒಂದು ಗುಹೆಯಲ್ಲಿ ಇವರು ಪಡೆದುಕೊಂಡರು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಹಿರಾ ಗುಹೆ ಅಂತ ಕರಿತೀವಿ, ಕ್ಯಾನ್ ಆಫ್ ದ ಹಿರಾ. ಓಕೆ, ಹಿರಾ ಗುಹೆಯಲ್ಲಿ ಇವರು ದೇವದೂತನ ಸಂದೇಶಗಳನ್ನು ತಿಳಿತಾರೆ. ಮೆಕ್ಕದ ಸಮೀಪದಲ್ಲಿ ಈ ಒಂದು ಜಬಲ್ ಅನ್ ನೂರ್ ಪರ್ವತದ ಹಿರಾ ಗುಹೆಯಲ್ಲಿ ಇವರು ಪ್ರವಾದಿಯ ಒಂದು ಬೋಧನೆಯನ್ನು ಪಡೆದುಕೊಳ್ಳುತ್ತಾರೆ. ಅಂದರೆ ಧ್ಯಾನವನ್ನು ಪಡೆದುಕೊಳ್ಳುತ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ದೇವದೂತ ಆಗಿರುವಂಥ ಜಿಬ್ರಿಲ್ ಮೂಲಕ ಮೊದಲ ಕುರಾನ್ ವಾಕ್ಯಗಳನ್ನು ಇವರು ಅವತೀರ್ಣವಾದವು. ಆ ಒಂದು ದೇವದೂತ ಜಿಬ್ರಿಲ್ನ ಮೂಲಕ ಈ ಒಂದು ಜ್ಞಾನ ಕುಂತಾಗ ದೇವದೂತನಾಗಿರುವಂಥ ಜಿಬ್ರಿಲ್ ಬಂದು ಪ್ರಮುಖ ಒಂದು ಸಂದೇಶಗಳನ್ನು ಹೇಳ್ತಾನಂತ ಹೇಳ್ಬೋದು. ಅಲ್ಲಿ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಹಿರಾ ಗುಹೆಯಲ್ಲಿ. ನೆಕ್ಸ್ಟ್ ನೋಡೋಣ.
ಇಸ್ಲಾಂ ಎಂಬ ಅರೇಬಿಕ್ ಪದದ ಮೊದಲ ಅರ್ಥ ಏನಂತ ಕೊಟ್ಟಿದ್ದಾರೆ, ಮೂಲ ಅರ್ಥ ಏನು? ಇಸ್ಲಾಂ ಎಂಬ ಒಂದು ಅರಬಿ ಅರ್ಥದ ಮೂಲ ಅರ್ಥ ಏನಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಶಾಂತಿ ಮತ್ತು ಶರಣಾಗತಿ. ಶಾಂತಿ ಮತ್ತು ಶರಣಾಗತಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಅರಬಿಕ್ ಭಾಷೆಯಲ್ಲಿ ಇಸ್ಲಾಂ ಎಂದರೇನಪ್ಪ ಅಂತಂದರೆ ದೇವರಿಗೆ ಸಂಪೂರ್ಣವಾಗಿ ಶರಣವಾಗೋದು ಇಸ್ಲಾಂ ಅರಬಿಕ್ ಭಾಷೆಯಲ್ಲಿ ಇದೆ ನೋಡಿ. ಇಸ್ಲಾಂ ಎಂಬುದು ಏನಪ್ಪ ಅಂತಂದರೆ ದೇವರಿಗೆ ಶರಣವಾಗೋದಾಗಿದೆ ನೋಡ್ರಿ. ಇದರಿಂದ ದೊರೆಯೋದು ಏನಪ್ಪ ಅಂತಂದರೆ ಶಾಂತಿ ದೊರೆಯುತ್ತದೆ ಎಂದರ್ಥವನ್ನು ನೀಡುತ್ತದೆ. ಇಸ್ಲಾಂ ಎಂಬುದೇನಪ್ಪ ಅಂತಂದರೆ ಶಾಂತಿ ಮತ್ತು ಶರಣಾಗತಿ ಎಂಬುದಾಗಿದೆ ನೋಡಿ. ಮುಸ್ಲಿಂ ಅಂದರೆ ಏನಪ್ಪ ಅಂತಂದರೆ ದೇವರಿಗೆ ಶರಣಾಗುವ ಎಂಬುದು ಮುಸ್ಲಿಮರಿಗೆ ಆಗಿದೆ. ನೆಕ್ಸ್ಟ್ ನೋಡೋಣ. ಇಸ್ಲಾಮಿನ ಪವಿತ್ರ ಗ್ರಂಥವಾದ ಕುರಾನ್ನಲ್ಲಿ ಒಟ್ಟು ಎಷ್ಟು ಅಧ್ಯಾಯಗಳಿವೆ ಅಂತ ಕೊಟ್ಟಿದ್ದಾರೆ. ಕುರಾನ್ನಲ್ಲಿರುವಂಥ ಅಧ್ಯಾಯಗಳು ಎಷ್ಟು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ, 114 ಅಧ್ಯಾಯಗಳನ್ನು ನಾವು ನೋಡಬಹುದು. ಓಕೆ, ಪವಿತ್ರ ಕುರಾನ್ನಲ್ಲಿ ಒಟ್ಟು 114 ಅಧ್ಯಾಯಗಳನ್ನು ನಾವು ನೋಡ್ತೀವಿ ನೋಡ್ರಿ. ಇದರಲ್ಲಿ ಸೂರಾ ಅಲ್ ಫಾತಿಹಾ ಎಂಬುದೇನಪ್ಪ ಅಂತಂದರೆ ಮೊದಲ ಅಧ್ಯಾಯ ಆಗಿದೆ ನೋಡ್ರಿ. ಸೂರಾ ಅಲ್ ಫಾತಿಹಾ ಸರಿಯಾದ ಉತ್ತರ. ಅದು ಸೂರಾ ಅಲ್ ಫಾತಿಹಾ ಎಂಬುದು ಮೊದಲನೇ ಅಧ್ಯಾಯ ಅಂತ ಹೇಳ್ಬೋದು. ಕುರಾನ್ನಲ್ಲಿ 114 ಅಧ್ಯಾಯಗಳು ಕಂಡುಬರ್ತವೆ. ನೆಕ್ಸ್ಟ್ ಹೋಗೋಣ. ಪ್ರವಾದಿ ಮೊಹಮ್ಮದರ ನಿಧನ ನಂತರ ಇಸ್ಲಾಮಿಕ್ ಸಾಮ್ರಾಜ್ಯದ ರಾಜಕೀಯ ಮತ್ತು ಧಾರ್ಮಿಕ ನಾಯಕತ್ವ ವಹಿಸಿಕೊಂಡವರನ್ನು ಏನೆಂದು ಕರೆಯುತ್ತಿದ್ದರು? ಅಂದರೆ ಮೊಹಮ್ಮದರ ನಂತರ ಈ ರಾಜಕೀಯವನ್ನು ವಹಿಸಿಕೊಂಡಿರುವಂಥ ವ್ಯಕ್ತಿಗಳನ್ನು ಏನೆಂದು ಕರೀತಿದ್ದರು ಅಂತ ಕೊಟ್ಟಿದ್ದಾರೆ. ಓಕೆ, ಸರಿಯಾದ ಉತ್ತರ ಖಲೀಫರ್ ಅಂತ ಕರಿತಿರ್ತಾರೆ ನೋಡ್ರಿ. ಇಸ್ಲಾಂನ ಮೊಹಮ್ಮದರ ನಂತರ ಈ ಒಂದು ರಾಜಕೀಯ ಮತ್ತು ಧಾರ್ಮಿಕ ನಾಯಕತ್ವವನ್ನು ವಹಿಸಿದಂಥ ವ್ಯಕ್ತಿಗಳಿಗೆ ಖಲೀಫರ್ ಅಂತ ಕರೀತಿರ್ತಾರೆ. ಓಕೆ, ಪ್ರವಾದಿಯವರ ಉತ್ತರಾಧಿಕಾರಿಗಳನ್ನು ಖಲೀಫರ್ ಎಂದು ಕರೀತಿರ್ತಾರೆ ನೋಡ್ರಿ. ಮೊದಲ 4 ಖಲೀಫರನ್ನು ರಶೀದೂನ್ ಖಲೀಫರ್ ಎಂದು ಕರೀತಿರ್ತಾರೆ. ಏನು ನೇರ ಮಾರ್ಗದರ್ಶನ ಪಡೆದಿರ್ತಾರಲ್ಲ ಅಂಥ ವ್ಯಕ್ತಿಗಳಿಗೆ ರಶೀದೂನ್ ಖಲೀಫರ್ ಎಂದು ಕರೀತಿರ್ತಾರೆ. ಆ ಒಂದು 4 ಜನಗಳಿಗೆ ಯಾರು ರಶೀದೂನ್ ಖಲೀಫರ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್, ಇಸ್ಲಾಂ ಧರ್ಮದ ಮೊಟ್ಟ ಮೊದಲ ಖಲೀಫಾ ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಇಸ್ಲಾಂ ಧರ್ಮದ ಮೊದಲ ಖಲೀಫರ್ ಯಾರಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಅಬೂಬಕರ್ ನೋಡ್ರಿ. ಅಬೂಬಕರ್ ಸರಿಯಾದ ಉತ್ತರ ಆಗಿದೆ. ಓಕೆ, ಅಬೂಬಕರ್ ಸರಿಯಾದ ಉತ್ತರ ಆಗಿದೆ ನೋಡಿ ಸ್ನೇಹಿತರೆ. ಪ್ರವಾದಿ ಅವರ ಒಂದು ಆಪ್ತ ಸ್ನೇಹಿತ ಆಗಿರ್ತಾನೆ, ಜೊತೆ ಮಾವನು ಕೂಡ ಆಗಿರ್ತಾನೆ ಅಂತ. ಅಬೂಬಕರ್ ಅವ್ರು ಏನಪ್ಪ ಅಂತಂದರೆ ಇಸ್ಲಾಮಿಕ್ ಸಾಮ್ರಾಜ್ಯದ ಮೊದಲ ಖಲೀಫಾ ಆಗಿರ್ತಾರೆ 632ರಿಂದ 34ರವರೆಗೂ. ಅಬೂಬಕರ್ ಮೊದಲ ಖಲೀಫರು. ನೆಕ್ಸ್ಟ್ ಹೋಗೋಣ. ಚಂದ್ರನ ಚಲನೆಯನ್ನು ಆಧರಿಸಿ ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲನೇ ತಿಂಗಳು ಯಾವುದಂತ ಕೇಳಿದ್ದಾರೆ. ಅಂದರೆ ಹಿಜ್ರಾ ಶಕೆ ಪ್ರಾರಂಭವಾದಂಥ ಏನು ಕ್ಯಾಲೆಂಡರ್ ಇದೆ ಆ ಒಂದು ಕ್ಯಾಲೆಂಡರ್ ಮೊದಲ ತಿಂಗಳು ಯಾವುದಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ಮೊಹರಂ ನೋಡ್ರಿ. ಮೊಹರಂ ಹಬ್ಬದಂದು ಏನಪ್ಪ ಅಂತಂದರೆ ಈ ಒಂದು ಹಿಜ್ರಾ ಶಕೆಯ ಒಂದು ಕ್ಯಾಲೆಂಡರ್ನ ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳು ಮೊಹರಂ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಆ ಒಂದು ತಿಂಗಳು ಮೊಹರಂ ಆಗಿರ್ತದೆ. ಓಕೆ, ಮೊಹರಂ ಸರಿಯಾದ ಉತ್ತರ ಆಗಿದೆ ನೋಡಿ. ಮೊಹರಂ ಹಿಜ್ರಾ ಒಂದು ಕ್ಯಾಲೆಂಡರ್ನ ಮೊದಲ ತಿಂಗಳಾಗಿರ್ತದೆ. ಇದು ಇಸ್ಲಾಮಿಕ್ ಹೊಸ ವರ್ಷದ ಆರಂಭವಾದಂಥ ದಿನವಾಗಿರ್ತದೆ ನೋಡ್ರಿ. ಈ ತಿಂಗಳು ಅತ್ಯಂತ ಪ್ರಮುಖವಾದ 4 ತಿಂಗಳುಗಳಲ್ಲಿ ಒಂದಾಗಿರ್ತದೆ ಅಂತಲೇ ಹೇಳ್ಬೋದು. ಈ ಒಂದು ಮೊಹರಂ ತಿಂಗಳಲ್ಲಿ ಇದು ಇಸ್ಲಾಮಿಕ್ ಕ್ಯಾಲೆಂಡರ್ ಆಗಿದೆ ನೋಡ್ರಿ. ನೆಕ್ಸ್ಟ್, ಪ್ರವಾದಿ ಮೊಹಮ್ಮದರು ಮೆರಾಜ್ ಸಂದರ್ಭದಲ್ಲಿ ಸ್ವರ್ಗಕ್ಕೆ ಏರಿದರೆಂದು ನಂಬಲಾಗುವ ಡೋಮ್ ಆಫ್ ದಿ ರಾಕ್ ಮತ್ತು ಅಲ್ ಅಕ್ಸಾ ಮಸೀದಿ ಯಾವ ನಗರದಲ್ಲಿ ಕಂಡುಬರ್ತದೆ? ಡೋಮ್ ಆಫ್ ದಿ ರಾಕ್ ಮತ್ತು ಅಲ್ ಅಕ್ಸಾ ಮಸೀದಿ ಯಾವ ಒಂದು ಸ್ಥಳದಲ್ಲಿ ಕಂಡುಬರ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಜೆರುಸಲೇಮ್ನಲ್ಲಿ ಕಂಡುಬರ್ತದೆ. ಓಕೆ, ಜೆರುಸಲೇಮ್ನಲ್ಲಿ ಕಂಡುಬರ್ತದೆ ನೋಡಿರಿ. ಈಗ ಪ್ರಸ್ತುತ ಎಲ್ಲಪ್ಪ ಅಂತಂದರೆ ಪ್ಯಾಲೆಸ್ಟೈನ್ ದೇಶದಲ್ಲಿರುವಂಥ ಜೆರುಸಲೇಮ್ನಲ್ಲಿ ಆ ಒಂದು ಕಂಡುಬರ್ತದೆ ಅಂತ ಹೇಳ್ಬೋದು. ಅಲ್ ಅಕ್ಸಾ ಮಸೀದಿ ಮತ್ತು ಮೆಕ್ಕಾದಲ್ಲಿ ಮತ್ತು ಮದೀನಾದ ನಂತರ ಇಸ್ಲಾಂ 3ನೇ ಅತ್ಯಂತ ಪವಿತ್ರ ಸ್ಥಳ ಆಗಿದೆ ನೋಡಿ ಅಲ್ ಅಕ್ಸಾ ಮಸೀದಿ. ಆರಂಭದಲ್ಲಿ ಮುಸ್ಲಿಮರು ಇದರ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡ್ತಿರ್ತಾರೆ. ಆಮೇಲೆ ನಂತರದಲ್ಲಿ ಕಾಬದ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡ್ತಾರೆ ನೋಡ್ರಿ. ಓಕೆ, ಕೊನೆ ಪ್ರಶ್ನೆ ಇದೆ ನೋಡಿ ಸ್ನೇಹಿತರೆ. ಪ್ರವಾದಿ ಮೊಹಮ್ಮದರು ಕ್ರಿಸ್ತ ಶಕ 632ರಲ್ಲಿ ಎಲ್ಲಿ ನಿಧನರಾದರು ಅಂತ ಕೊಟ್ಟಿದ್ದಾರೆ. 632ರಲ್ಲಿ 62ನೇ ಒಂದು ವಯಸ್ಸಿನಲ್ಲಿ ಇವರು ನಿಧನವನ್ನು ಹೊಂದುತ್ತಾರೆ. ಓಕೆ, 62ನೇ ವಯಸ್ಸಿನಲ್ಲಿ ಇವರು ನಿಧನ ಹೊಂದುತ್ತಾರೆ. ಇವರು ಯಾವ ಒಂದು ಸ್ಥಳದಲ್ಲಿ ನಿಧನ ಹೊಂದಿರ ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಕಮೆಂಟ್ ಮಾಡಿ
ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸ್ವಲ್ಪ ಇಲ್ಲಿ ಡಿಸ್ಟರ್ಬೆನ್ಸ್ ಆಯ್ತು ಅಂದ್ಕೊತೀನಿ, ಆದರೂ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಲಸ ನಡೀತಾಯಿದೆ, ಅದಕ್ಕಾಗಿ ಸ್ವಲ್ಪ ವಿಡಿಯೋ ಮಾಡೋದು ಕೂಡ ಆಗ್ತಾಯಿಲ್ಲ ಸರಿಯಾದ ಟೈಮ್ನಲ್ಲಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ, ಲೈಕ್ ಮಾಡಿರಿ. ಅದೇ ರೀತಿಯಾಗಿ ಈ ಒಂದು ವಿಷಯದಿಂದ ನೀವು ಜ್ಞಾನವನ್ನು ಪಡೆದುಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಜೊತೆಗೆ ನೀವು ಓದಿರುವಂಥ ವಿಷಯದ ಜೊತೆಗೆ ಎಷ್ಟರ ಮಾಹಿತಿಯನ್ನು ಕೂಡ ನಾವಿಲ್ಲಿ ನೋಡಿದ್ದೀವಿ ಇವತ್ತಿನ ಒಂದು ವಿಡಿಯೋದಲ್ಲಿ. ಇದೇ ರೀತಿಯಾದಂಥ ಚಾಪ್ಟರ್ ವೈಸ್ ಕ್ಲಾಸ್ ಈಗ ಇತಿಹಾಸದ ನಡೀತಾಯಿದೆ. ನಂತರ ದಿನಗಳಲ್ಲಿ ವಿಜ್ಞಾನದ್ದು, ಆಮೇಲೆ ಸಂವಿಧಾನದ ಕೂಡ ಮಾಡೋಣ. ಓಕೆ ಸ್ನೇಹಿತರೆ, ಈ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂತ ಲೈಕ್ ಮಾಡಿ, ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಅದರ ಜೊತೆಗೆ ಈ ಒಂದು ಉತ್ತರವನ್ನು ಕೂಡ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.